ಸಮ್ಮಿಶ್ರ ಸರ್ಕಾರ ಇದ್ದೀರಿ. ಹೊರಗಾದಂತ ಪ್ರಕಾರ ನೋಡಿ, ಹೊರಗಾದಂತ ವಿಚಾರ ನೀವು ಚರ್ಚೆ ಮಾಡಿ. ನಾನು ಮಾಹಿತಿ ಪ್ರಕಾರ ಇದೆ, ಒಳಗಡೆ ನನ್ನ ಮಾಹಿತಿ ನಾನು ಫಸ್ಟ್ ಕೊಟ್ಟಿದ್ದೇನೆ ಅಷ್ಟೇ. ಆಯ್ತು, ಅದು ನೀವು ಚರ್ಚೆ ಯಾರು ಕೂಡ ಸಹಿಸುವುದಿಲ್ಲ. ಅದನ್ನು ನನಗೆ ಮಾಹಿತಿ ಬಂದವನ್ನ ಮಾಡುವಂತದ್ದು ಯಾವ ಬೆದರಿಕೆ ಅಂತ ಪ್ರಶ್ನೆ ಇಲ್ಲ. ನಾನೊಬ್ಬ ಸೋದರನಾಗಿ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನೀವು ಅದನ್ನು ಚರ್ಚೆ ಮಾಡಿ, ನೀವು ಚರ್ಚೆ ಮಾಡಿ, ಅದನ್ನು ಹೊರಗಾದ ವಿಚಾರ ಚರ್ಚೆ ಮಾಡಿ. ನಾನು ಇದ್ರ ಒಳಗಡೆ ನನಗೆ ಕೆಲವೊಂದು ನ್ಯಾಷನಲ್ ಫ್ಲಾಗ್ ಅನ್ನು ಒಳಗೆ ತಂದಿದ್ದಾರೆ ಅಂತ ಮಾಹಿತಿ ಬಂದ ಕಾರಣ ನಾನು ಈ ವಿಚಾರ ಹೇಳಿದ್ದೇನೆ ಅಷ್ಟೇ. ಇದರ ಬಗ್ಗೆ ನೀವು ಚರ್ಚೆ ಮಾಡಿ. ಅದನ್ನು ನೀವು ಚರ್ಚೆ ಮಾಡಿ. ಅದು ಯಾರು ಬೇಡ ಅಂತ ಹೇಳಿಲ್ಲ. ಅದನ್ನು ನೀವು ಚರ್ಚೆ ಮಾಡಿ. ಎಲ್ಲಿ ನಡೆಯಲಿಲ್ಲ, ಹೊರಗೆ ನಡೆದಿದ್ದ, ವಿಧಾನಸೌಧ ಹೊರಗೆ ನಡೆಯಲಿಲ್ಲ, ಅದು ಹೊರಗೆ ನಡೆದಿದ್ದೆ. ಅದನ್ನು ನೀವು ಚರ್ಚೆ ಮಾಡಿ. ನನ್ನ ವ್ಯಾಪ್ತಿ ಒಳಗಡೆ ಬರಲಿಲ್ಲ. ಆ ವಿಚಾರ ನೀವು ಚರ್ಚೆ ಮಾಡಿ. ನನಗೆ ಬಂದ ಮಾಹಿತಿ ಪ್ರಕಾರ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ಅಷ್ಟೇ. ಅದು ನನ್ನ ಜವಾಬ್ದಾರಿ ಮತ್ತು ಕರ್ತವ್ಯ ನಿಮ್ಗೆ ಹೇಳುವಂತದ್ದು. ಹೊರಗೆ ಆದಂತ ವಿಚಾರ ನೀವು ಚರ್ಚೆ ಮಾಡಿ. ನಾವು ಯಾರು ಕೂಡ ಬೇಡ ಅಂತ ಹೇಳಿಲ್ಲ. ಅಂತ ಯಾವುದೇ ಘಟನೆ ಇದ್ರೂ ಕೂಡ ನಾವೆಲ್ಲ ತೀವ್ರವಾಗಿ ಒಗ್ಗಟ್ಟು ಖಂಡಿಸಬೇಕು. ಇನ್ಯಾವ್ದು ಪಾಕಿಸ್ತಾನ ಧ್ವಜ ಹಿಡ್ಕೊಂಬರೋಣ ನಾವು? ಭಾರತ ಧ್ವಜ ತರೋದನ್ನು ನಾವು ಏನ್ ಬೇಡ ಅಂತ, ಅದಕ್ಕೆ ಅವಮಾನ ಆಗುವ ಯಾವುದೇ ಕೆಲಸಗಳು ಬೇಡ ಅಂತ ಹೇಳಿದ್ದೇನೆ ಅಷ್ಟೇ. ನಾನೊಬ್ಬ ನಿಮ್ಮ ಮಿತ್ರನಾಗಿ, ಒಬ್ಬ ಸೋದರನಾಗಿ ಕೆಲವು ಮಾಹಿತಿ ಕೊಟ್ಟಿದ್ದೇನೆ. ಹೊರಗೆ ಏನು ನಡೆದಿದೆ ನೀವು ಅದನ್ನು ಚರ್ಚೆ ಮಾಡಿ. ಏನು ಅಭ್ಯಂತರ ಚರ್ಚೆ ಮಾಡಿ. ಏನೇ ಹೊರಗೆ ಆಗಿದ್ರು ಕೂಡ ಎಲ್ಲ ತೀವ್ರವಾಗಿ ಖಂಡಿಸ್ತೇವೆ. ಅದನ್ನು ಚರ್ಚೆ ಮಾಡಿ. ನಾನು ಒಳಗಿನ ವಿಚಾರ ಮಾತ್ರ ಹೇಳಿದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ನಾವು ಬಾವುಟ ಹಿಡ್ಕೊಂಡ್ ಬಂದಿದ್ದೀರಿ ಅಂತ ನಿಮ್ಗೆ ಯಾರು ಹೇಳಿದ್ರು? ಮತ್ತೆ ಬಾವುಟ, ಭಾರತದ ಬಾವುಟ ಹಿಡ್ಕೊಂಬರಕ್ಕೆ ಏನು ಅಪಮಾನನ? ನಮ್ಗೇನು ಅಪಮಾನ ಇಲ್ಲ. ವಿ ಆರ್ ಪ್ರೌಡ್. ಅದಕ್ಕೆ ನಿಮ್ಮೆಲ್ಲ ಬಿಟ್ಟಿದ್ದಾರೆ. ಪಾಕಿಸ್ತಾನ ಎಲ್ಲ ಅಧಿಕಾರಿಗಳು ಬಿಟ್ಟಿದ್ದಾರೆ. ನೀವು ಹೊರಗಾದಾಗ ನೀವು ಚರ್ಚೆ ಮಾಡಿ. ನೀವು ಹೊರಗಾದಾಗ ನೀವು ಚರ್ಚೆ ಮಾಡಿ. ಪಾಕಿಸ್ತಾನ ಸಪೋರ್ಟ್ ಯಾರು ಬೇಡ ಅಂತ ಹೇಳಿದ್ದಾರೆ ನೀವು ಚರ್ಚೆ ಮಾಡಿ. ಅದನ್ನು ತನಿಖೆ ಆಗಲಿ, ಕ್ರಮ ಕೈಗೊಳ್ಳಿ. ನಾವು ಕೂಡ ಹೇಳಿದಷ್ಟೇ. ಏನಾದ್ರು ಘಟನೆ ನಮ್ಮ ಗಮನಕ್ಕೆ ಯಾವ್ದು ಬಂದಿದೆ, ಸರ್ಕಾರ ತಕ್ಷಣ ತನಿಖೆ ಮಾಡಲಿ. ಯಾರು ಏನಾಗಿದ್ದಲ್ಲಿ ಕಡಿತವಾಗ್ಲಿ, ಆ ದೇಶದ ನಾನು ಈ ವ್ಯಾಪ್ತಿಯಲ್ಲಿ ನಿಮ್ಮ ವಿಚಾರ ಇದೆ, ಅದನ್ನು ಮಾತ್ರ ನಿಮ್ಗೆ ಹೇಳ್ತಾ ಇದ್ದೇನೆ. ಆಯ್ತು, ನೀವು ಮಾತಾಡಿ. ಪ್ರತಿಪಕ್ಷ ನಾಯಕರು ಮಾತಾಡಿ. ವಿಧಾನಸೌಧದಲ್ಲೇ ಎಲ್ಲೋ ಗಲಿಗಳಲ್ಲೇ ಕೇಳ್ತಾ ಇದ್ದು, ವಿಧಾನಸೌಧದಲ್ಲೇ ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಮ್ಮ ಸರ್ಕಾರದಲ್ಲಿ ನಿಂತವರು ಜಮೀರ್ ಇದರ ಬಗ್ಗೆ ಚರ್ಚೆ ಬೇಡ. ಬೇಲೂರು ಗೋಪಾಲ್ಗೆ, ಶರದ್ ಗೌಡ, ಆಸಿಫ್ ಸೇಠ್ ಕೂತ್ಕೊಳ್ಳಿ. ಆಯ್ತು, ಈಗ ಕೂತ್ಕೊಳ್ಳಿ. ಅವ್ರು ಮಾತಾಡ್ಲಿ. ಪ್ರತಿಪಕ್ಷ ನಾಯಕರು ಮಾತಾಡಬಾರ್ದ? ರಾಜಗೌಡ ಕೂತ್ಕೊಳ್ಳಮ್ಮೆ. ಶರದ್ ಗೌಡ್ರ ಕೂತ್ಕೊಳ್ಳಿ. ಇಲ್ಲಿ ರಾಜಗೌಡ್ರ ಕೂತ್ಕೊಳ್ಳಿ. ಅವ್ರು ಮಾತಾಡ್ತಾರೆ. ಬೇಲೂರವ್ರೆ, ಆಯ್ತು, ನೀವು ಕೂತ್ಕೊಳ್ಳಿ. ನೀವು ಮಾತಾಡಿ.